ಮಹಾರಾಷ್ಟ್ರ ಕರ್ನಾಟಕದ ನಡುವೆ ನಿಲ್ಲದ ಸಂಘರ್ಷ. ಎರಡು ರಾಜ್ಯಗಳ ಮಧ್ಯ ಬಸ್ ಸಂಚಾರ ಸ್ಥಗಿತ. ಬೆಳಗಾವಿಯಲ್ಲಿನ ಭಾಷಾವಾರ್ಗೆ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ. ಕಳೆದ 3 ದಿನಗಳಿಂದ ಎರಡು ರಾಜ್ಯಗಳ ಬಸ್ ಸಂಚಾರವನ್ನ ಸ್ಥಗಿತ ಮಾಡಲಾಗಿದೆ. ದಿನವೂ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಬೆಳಗಾವಿ ಚಿಕ್ಕೋಡಿ ಡಿಪೋದಿಂದ 200 ಬಸ್ ಸಂಚಾರ ಆಗ್ತಿತ್ತು, ಅದೆಲ್ಲವನ್ನ ಬಂದ್ ಮಾಡಲಾಗಿದೆ. ಇದರಿಂದ ನಿತ್ಯ 40 ರಿಂದ 50 ಲಕ್ಷಕ್ಕೂ ಆರ್ಥಿಕ ನಷ್ಟ ಆಗ್ತಾ ಇದೆ. ಎರಡೂ ರಾಜ್ಯಗಳ ಗಡಿಯವರೆಗೂ ಮಾತ್ರ ಬಸ್ಗಳ ಸಂಚಾರ ಆಗ್ತಾ ಇದೆ. ನೋಡಿ, ಇದೊಂದು ಭಾಷಾ ಕಲಹ. ಎರಡು ಗಡಿ ನಡುವೆ, ರಾಜ್ಯದ ಗಡಿಯ ನಡುವೆ ಆಗಿರುವಂತ ಸಂಘರ್ಷ. ಮೊದಲಿಗೆ ಖ್ಯಾತಿ ತೆಗೆದಿದ್ದು ಮಹಾರಾಷ್ಟ್ರ. ಕರ್ನಾಟಕದ ಬಸ್ಸಲ್ಲಿ ಹೋದಂಥ ಸಂದರ್ಭದಲ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ಗೆ ಕಿರುಕುಳ ಕೊಟ್ಟಿದ್ರು. ಬಸ್ಸಿಂದ ಅವರನ್ನ ಇಳಿಸಿ ಬಸ್ಸಿಗೆ ಮಸಿ ಬೆಳೆದು ಅವ್ರ ಮುಖಕ್ಕೆ ಕಲರ್ ಹಾಕಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆಗಳನ್ನ ಕೂಗಿ ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇತ್ತು. ಇದರಿಂದ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿದೆ ಅನ್ನೋ ವಿಚಾರ ಗೊತ್ತಾಯಿತು. ಆಗ ಕರ್ನಾಟಕ ಕೂಡ ಎಚ್ಚೆತ್ಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಈಗ ಎರಡೂ ಕಡೆಯಲ್ಲೂ ಕೂಡ ಬಸ್ ಸಂಚಾರ ಆಗ್ತಾ ಇಲ್ಲ. ಇದರಿಂದ ಸಮಸ್ಯೆ ಅನುಭವಿಸ್ತಾ ಇರೋದು ಯಾರು? ಸಾರ್ವಜನಿಕರೇ ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು. ಕೆಲವರು ಮಹಾರಾಷ್ಟ್ರಕ್ಕೆ ಹೋಗೋದಿದೆ, ಕೆಲವರು ಕರ್ನಾಟಕಕ್ಕೆ ಬರೋದಿದೆ. ಅಕ್ಕಪಕ್ಕದ ರಾಜ್ಯ ಅಂತಂದರೆ ವ್ಯಾಪಾರ, ವ್ಯವಹಾರ, ವಿದ್ಯಾಭ್ಯಾಸ, ಕೆಲಸ, ಕಾರ್ಯ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಂಥ ಮತಿಗೇಡಿ ಮರಾಠಿಗರು ಈ ಒಂದು ಕೃತ್ಯ ಕೈ ಹಾಕಿದ್ರು. ಕರ್ನಾಟಕಕ್ಕೆ ಬರ್ತಾ ಇದ್ದಂಥ ಕರ್ನಾಟಕದ ಬಸ್ ಮಹಾರಾಷ್ಟ್ರಕ್ಕೆ ಹೋಗಿ ವಾಪಸ್ ಬರ್ತಿದ್ದಂಥ ಬಸ್ಸನ್ನು ತಡೆದು ನಿಲ್ಲಿಸಿ ಅತಿರೇಕದ ವರ್ತನೆಯನ್ನ ಮಾಡಿದ್ರು. ಇದರಿಂದ ಸಮಸ್ಯೆ ಆಗದು ಯಾರಿಗೆ? ಮಹಾರಾಷ್ಟ್ರದಲ್ಲಿ ಕರ್ನಾಟಕದವರು ಇದ್ದಾರೆ, ಕರ್ನಾಟಕದಲ್ಲಿ ಮಹಾರಾಷ್ಟ್ರದವ್ರು ಇಲ್ವಾ? ಮರಾಠಿಗರು ಇಲ್ವಾ? ಇಲ್ಲೂ ಅದೇ ಥರದ ವರ್ತನೆ ಆದರೆ ಎಷ್ಟು ಮಟ್ಟಿಗೆ ಹದಗೆಟ್ಟು ಹೋಗುತ್ತೆ. ನಿಮ್ಮ ಚೇಷ್ಟೆಗೋಸ್ಕರ ಈ ಥರದ ಕೃತ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಕೋಟಿ ಲಾಸ್ ಆಗ್ತಿದೆ. 3 ದಿನದಿಂದ ಬಸ್ಗಳು ಹೋಗ್ತಾ ಇಲ್ಲ. ಗಡಿ ಭಾಗದವರೆಗೂ ಮಾತ್ರ ಹೋಗೋದು ಬರೋದು. ಯಾಕೆ ಅಂತಂದರೆ ಮತಿ ಕೆಟ್ಟೋರು ಕಲ್ಲು ಹೊಡೆದು ಬಿಟ್ರೆ, ಹೆಚ್ಚು ಕಮ್ಮಿ ಆಗಿಬಿಟ್ರೆ, ಯಾರ್ದಾದ್ರು ಜೀವಕ್ಕೆ ಹಾನಿ ಆಗಿಬಿಟ್ರೆ ಯಾರು ಹೊಣೆ? ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ? ಏನು ವ್ಯಾಪಾರ ವ್ಯವಹಾರ ಮಾಡೋದೇ ಬೇಡವಾ? ಹಾಗಾದರೆ ಏನು ನಡೆಯೋದೇ ಇಲ್ವಾ? ಹಾಗಾದರೆ ಸಂಪೂರ್ಣವಾಗಿ ಬಂದ್ ಮಾಡಿಬಿಡ್ತೀರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ. ಅಲ್ಲಿನ ವಾಸ್ತವ ಚಿತ್ರಣವನ್ನು ವಿವರಿಸಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಭಾಷಾ ವಿವಾದವಾಗಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ನಡೆದಂಥ ಘಟನೆ ಏನಿದೆ, ಆ ಘಟನೆಯಿಂದ ಈಗ ಕಳೆದ 4 ದಿನಗಳಿಂದ ಎರಡೂ ರಾಜ್ಯಗಳ ಮಧ್ಯೆ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣ. ಈ ಒಂದು ಕೇಂದ್ರ ಬಸ್ ನಿಲ್ದಾಣದಿಂದಲೇ ಏನು ಪುನಾ ಬೆಂಗಳೂರು ಹೈವೇ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಹೋಗುತ್ತವೆ. ಅದು ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಚಿಕ್ಕೋಡಿ ವಿಭಾಗ ಆಗಿರ್ಬೋದು, ಜೊತೆಗೆ ಏನು ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ್, ದಾವಣಗೆರೆ, ಬೆಂಗಳೂರು, ಹೀಗೆ ಈ ಭಾಗದಿಂದ ಬರತಕ್ಕಂಥ ಎಲ್ಲ ಬಸ್ಗಳು ಕೂಡ ಇದೆ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹೋಗುತ್ತೆ. ಮಹಾರಾಷ್ಟ್ರಕ್ಕೆ ಅತಿ ಹೆಚ್ಚು ಬಸ್ಗಳ ಹೋಗುವಂಥದ್ದು ಬೆಳಗಾವಿ, ವಿಜಯಪುರ, ಬಾಗಲಕೋಟ್, ಗುಲ್ಬರ್ಗ, ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಸಂಚಾರ ನಡೆಯುತ್ತೆ. ಏನು ಬೆಳಗಾವಿಯಿಂದ ಪ್ರಮುಖವಾಗಿ, ಏನು ಕರ್ನಾಟಕದಿಂದ ಪ್ರಮುಖವಾಗಿ ಏನು ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್ ಸಂಚಾರ ಸ್ಥಗಿತ ಮಾಡಿ 3 ದಿನಗಳಾಗಿರ್ತಕ್ಕಂಥದ್ದು. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಈಗ 3 ದಿನ ಆದರೂ ಕೂಡ ಬೆಳಗಾವಿಗೆ ಕೇಂದ್ರ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಬಿಕ್ಕೊಳ್ತಾ ಇದೆ. ಏನು ಮುಂಬೈ ಆಗಿರ್ಬೋದು, ಪಿಂಪ್ರಿ ಆಗಿರ್ಬೋದು, ಬೋರಿವಲ್ಲಿ ಆಗಿರ್ಬೋದು, ಸಾತಾರ ಆಗಿರ್ಬೋದು, ಪುನಾ ಆಗಿರ್ಬೋದು, ಶಿರ್ಡಿ ಆಗಿರ್ಬೋದು, ಔರಂಗಾಬಾದ್ ಆಗಿರ್ಬೋದು, ಜೊತೆಗೆ ಬಾರಾಮತಿ ಆಗಿರ್ಬೋದು, ನಾಸಿಕ್ ಆಗಿರ್ಬೋದು, ಈ ಎಲ್ಲ ಭಾಗಗಳಲ್ಲಿ ಹೋಗುವಂಥ ಬಸ್ ಸಂಪರ್ಕ ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದು. ನಿನ್ನೆಷ್ಟೇ ಏನು ಎರಡೂ ರಾಜ್ಯಗಳ ಮಧ್ಯೆ ಬಸ್ ಸಂಚಾರದ ಆರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ಮತ್ತು ಕೊಲ್ಹಾಪುರ ಜಿಲ್ಲಾಧಿಕಾರಿಗಳು ಏನು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಒಂದು ಏನು ಈ ಎರಡೂ ರಾಜ್ಯಗಳ ಮಧ್ಯೆ ಒಂದು ಮಾರ್ಗಸೂಚಿ ರೂಪಿಸುವಂಥ ಒಂದು ಪ್ರಯತ್ನಗಳಾಗಿರ್ತಕ್ಕಂಥದ್ದು. ಆದರೆ ಈವರೆಗೂ ಕೂಡ ಬೆಳಗಾವಿಯಿಂದ ಏನು ನಿಪ್ಪಾಣಿ ಗಡಿವರೆಗೆ ಹೋಗುತ್ತೆ, ನಿಪ್ಪಾಣಿಯಿಂದ ಅಲ್ಲಿಂದ ಸ್ಥಳೀಯ ವಾಹನದ ಮೂಲಕ ಮಹಾರಾಷ್ಟ್ರ ಹೋಗುವಂಥದ್ದು, ಜೊತೆಗೆ ಅಷ್ಟೇ ಬಸ್ ಕಾರ್ಯಾಚರಣೆ ನಡೀತದೆ. ಅದು ಹೊರತಾಗಿ ಯಾವುದೇ ರೀತಿಯ ಬಸ್ ಸಂಚಾರ ಇಲ್ಲ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಸಂಪೂರ್ಣವಾಗಿ ಯಾವ ರೀತಿ ಒಂದು ಬಸ್ ನಿಲ್ದಾಣ ಪ್ರಯಾಣಿಕರಿಲ್ಲದೆ ಬಿಕ್ಕೊಂಡಿರ್ತಕ್ಕಂಥ ದೃಶ್ಯ ತೋರಿಸ್ತಾ ಇದ್ದೀನಿ. ಇದರಿಂದ ಕರ್ನಾಟಕ ಸರ್ಕಾರದ ಬೊಕ್ಕಸು ಕೂಡ ಸಾಕಷ್ಟು ಒಂದು ನಷ್ಟ ಆಗ್ತಾ ಇದೆ. ಈಗ ಪ್ರಯಾಣಿಕರ ಪರದಾಟವನ್ನು ತಗ್ಗಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ಕರ್ನಾಟಕ ಸರ್ಕಾರದ ಪರವಾಗಿ ಈಗಾಗಲೇ ಒಂದು ಮಹಾರಾಷ್ಟ್ರ ಸರ್ಕಾರದ ಜೊತೆ ಮಾತುಕತೆ ಕೂಡ ಮಾಡಲಾಗ್ತದೆ. ಆದರೆ ಎಲ್ಲಿ ಕೂಡ ಒಂದು ಸ್ಪಷ್ಟವಾಗಿ ಏನು ಚಿತ್ರಣ ಸಿಗ್ತಾ ಇಲ್ಲ. ಯಾವಾಗಿಂದ ಬಸ್ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಚಿತ್ರಣ ಸಿಗ್ತಾ ಇಲ್ಲ. ಯಾವ್ರಿಗೆ ಹೋಗ್ಬೇಕ್ರಮ್ಮ? कोल्हापुर होಗ್ಬೇಕು. बस ಇಲ್ಲಿ ತನಕ ಹೋಗ್ಬೇಕು, ಲೆಪ್ಪನ್ ತನಕ ಹೋಗ್ಬೇಕು. हमको जाना है कोल्हापुर जाने का है।
कोल्हापुर इधर जाने का निप्पाणी से कोल्हापुर जाएगा। ಮಹಾರಾಷ್ಟ್ರಕ್ಕೆ ಹೋಗುವಂಥ ಪ್ರಯಾಣಿಕರು ಪರದಾಡುವಂಥ ಸ್ಥಿತಿ ಇದೆ. ಯಾಕಂದರೆ ಮಹಾರಾಷ್ಟ್ರಕ್ಕೆ ಈಗ ಏನು 4 ದಿನಗಳಾದರೂ ಕೂಡ ಈಗ ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಯಾಕಂದರೆ ಶಿವಸೇನೆ ಪುಂಡರು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ಗಳನ್ನು ಟಾರ್ಗೆಟ್ ಮಾಡಿ ಮಸಿ ಬೆಳೆಯುವಂತಾಗಿರ್ಬೋದು, ಚಾಲಕರಿಗೆ ಒಂದು ಮಸಿ ಬೆಳೆದು ಗುಂಡಾ ಪ್ರವೃತ್ತಿ ಪ್ರಯತ್ನ ಮಾಡಿದರೆ ಆದರೂ ಕೂಡ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದ ಸಚಿವರು ಏನಿದ್ದಾರೆ ಕರ್ನಾಟಕದ ಸರ್ಕಾರದ ಬೊಟ್ಟು ಮಾಡುವಂಥದ್ದು, ಕರ್ನಾಟಕದ ಬೊಟ್ಟು ಮಾಡೋದು. ಒಂದು ವೇಳೆ ಬಸ್ ಕಾರ್ಯಾಚರಣೆ ಮಾಡಬೇಕಂದ್ರೆ ಬಸ್ನಲ್ಲಿ ಏನು ಅಗತ್ಯವಾದಂಥ ಸುರಕ್ಷತಾ ಕ್ರಮಗಳು ತೆಗೆದುಕೊಂಡು ಮಾತ್ರ ಬಸ್ ಸಂಚಾರ ಮಾಡ್ತೇವೆ ಅನ್ನೋಂಥ ಮಾತನ್ನ ಅಲ್ಲಿನ ಸಾರಿಗೆ ಸಚಿವರು ಒಂದು ನೀಡಿದಂಥ ಹೇಳಿಕೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಬಸ್ ಸಂಚಾರ ಬಂದಾಗಿದೆ. ಈಗ ಪ್ರಯಾಣಿಕರು ಇವತ್ತು ಮಹಾಶಿವರಾತ್ರಿ ಹಬ್ಬದ ದಿನ ಕೂಡ ಪರದಾಡುವಂಥ ಸ್ಥಿತಿ ಇರ್ತಕ್ಕಂಥದ್ದು. ಪ್ರಯಾಣಿಕರಿಲ್ಲದೆ ಇಡೀ ಬಸ್ ನಿಲ್ದಾಣ ಬಿಕೋ ಅಂತ ಇದೆ ಅಂತ ಹೇಳಬೇಕು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.